ಜ್ಞಾನಲಹರಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಹರಿದಾಸರಲ್ಲಿ ಪುರಂದರದಾಸರ ಒಂದು ಜೀವನ ಚರಿತ್ರೆಯನ್ನು ನೋಡೋಣ. ಪುರಂದರದಾಸರು ದಾಸ ಪರಂಪರೆಯಲ್ಲಿ ಬಹಳ ಒಂದು ಅತ್ಯುನ್ನತವಾದ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಅವರು ಇವತ್ತು ಕೂಡ ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಹೇಳ್ತಾರೆ ಅವರು. ಏಕೆಂದರೆ ಕರ್ನಾಟಕ ಸಂಗೀತನ ಒಂದು ವ್ಯವಸ್ಥಿತವಾಗಿ ರೂಪಿಸಿದ್ದು ಅವರೇನೆ, ಆಯಿತಾ. ಇವರು ಅಭ್ಯಾಸಗಾನವನ್ನು ಕೂಡ ಒಂದು ಕ್ರಮಪಡಿಸಿದ್ರು. ಇದೆಲ್ಲ ನೋಡಿ ಇಲ್ಲಿ ನಾನು ಹೇಳ್ತೀನಿ ನಿಮಗೆ. ಅವರು ಮೊದಲಿಗೆ ಏನು ಮಾಡಿದ್ದಾರೆ, ಫಸ್ಟ್ ಪ್ಯಾರದಲ್ಲಿ ಅವರ ಒಂದು ಸಾಧನೆಗಳನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಮಾಡೋದು ಬೇಡ, ನಾನೀಗ ನಿಮಗೆ ಹೇಳ್ತೀನಿ. ಪುರಂದರಗಡ ಅಂತ ಒಂದು ಜಾಗ, ಅಲ್ಲಿ ಭರದಪ್ಪ ನಾಯಕ ಮತ್ತು ಲಕ್ಷ್ಮಕ್ಕ ಅನ್ನೋ ದಂಪತಿಗಳಿಗೆ ಇವರು ಜನಿಸಿದರು. ಇವರಿಗೆ ಶ್ರೀನಿವಾಸ ನಾಯಕ ಅಂತ ಇವರ ಹೆಸರು, ಮೊದಲಿನ ಹೆಸರು. ಇವರು ಚಿಕ್ಕಂದಿನಲ್ಲಿಯೇ ಸಾಹಿತ್ಯ, ಸಂಗೀತ, ಸಂಸ್ಕೃತ, ವೇದ, ಪುರಾಣ ಇದೆಲ್ಲದನ್ನು ಅಧ್ಯಯನ ಮಾಡಿ ಪಾರಂಗತರಾಗಿರ್ತಾರೆ. ಆಮೇಲೆ ಇವರ ತಂದೆ ಚಿನಿವಾರ ವೃತ್ತಿ, ಅಂದರೆ ಚಿನ್ನ ಬೆಳ್ಳಿ ವ್ಯಾಪಾರಿಗಳು, ಆ ಒಂದು ವೃತ್ತಿಯನ್ನು ಮಾಡ್ತಾ ಇರ್ತಾರೆ. ಇವರು ಅದರಲ್ಲೇ ಮುಂದುವರಿತಾರೆ. ಹಾಗೆಯೇ ಇವರು ಸರಸ್ವತಿ ಅನ್ನೋ ಒಂದು ಕನ್ಯೆ ಜೊತೆಗೆ ಪ್ರಾಪ್ತ ವಯಸ್ಸಿನಲ್ಲಿ ಮದುವೆ ಆಗ್ತಾರೆ. ಇದು ಅವರ ಹುಟ್ಟು, ಬಾಲ್ಯ ಮತ್ತು ಯೌವನ ಇದು, ಆಯಿತಾ. ಆಮೇಲೆ ಮುಂದೆ ಕಾರಣಾಂತರದಿಂದ ಒಂದು ಮೂಗುತಿಯ ಪ್ರಸಂಗ ಒದಗಿ ಬಂದು ಅಂತ ಇಲ್ಲಿ ಇದೆ. ಅದು ಏನು ಅಂತ ನಾನು ನಿಮಗೆ ಹೇಳ್ತೀನಿ ನೋಡಿ. ಒಂದು ಸಲ ಇವರಿಗೆ ತುಂಬ ಇವರು ತುಂಬ ಜಿಪುಣರಾಗಿರ್ತಾರೆ. ಯಾರಿಗೂ ಕೈ ಎತ್ತಿ ಒಂದು ಪೈಸಾ ಕೊಡ್ತಾ ಇರೋದಿಲ್ಲ. ಯಾರು? ಪುರಂದರದಾಸರು. ಮುಂಚೆ ಇವರು ವರದಪ್ಪ ನಾಯಕ ಅಂತ ಅಲ್ವಾ ಇವ್ರ ಹೆಸರು, ಶ್ರೀನಿವಾಸ ನಾಯಕ, ವರದಪ್ಪ ನಾಯಕ ಇವ್ರ ತಂದೆ. ಶ್ರೀನಿವಾಸ ನಾಯಕರಾಗಿದ್ದಾಗ ಇವ್ರು ಹೇಗಿದ್ರು ಅಂದರೆ ತುಂಬ ಜಿಪುಣರಾಗಿದ್ರು. ಇವರು ಒಂದು ಪೈಸನೂ ಯಾರಿಗೂ ದಾನ ಅಂತ ಕೊಟ್ಟವರೇ ಅಲ್ಲ ಇವರು. ಒಂದು ಸರ್ತಿ ಭಗವಂತ ಏನು ಮಾಡ್ತಾನೆ, ಇವ್ರನ್ನ ಪರೀಕ್ಷೆ ಮಾಡೋದಕ್ಕೆ ಅಂತ ಹೇಳಿ ಇವರ ಒಂದು ಅಂಗಡಿಗೆ, ಇವರು ಚಿನ್ನ ಬೆಳ್ಳಿ ಅಂಗಡಿ ಏನಿರುತ್ತಲ್ಲ ಅಲ್ಲಿ ಬಂದು ದಾನ ಕೇಳ್ತಾನೆ. ಆವಾಗ ಅವರು ಬೈದು ಕಳಿಸ್ತಾರೆ, ಏನೂ ಕೊಡೋದಿಲ್ಲ. ಆದರೆ ಇವರ ಹೆಂಡತಿ ಏನಿದ್ರಲ್ಲ ಸರಸ್ವತಿ, ಮಹಾನ್ ಭಕ್ತೆ ಅವಳು, ಭಗವಂತನ ಅಪಾರ ಭಕ್ತೆ ಅವಳು. ಅಲ್ಲಿ ಹೋಗ್ತಾನೆ, ಯಾರು? ಅದೇ ಭಗವಂತ ಅದೇ ಮಾರುವೇಷದಲ್ಲಿ ಅಲ್ಲಿ ಹೋಗಿ ಭಿಕ್ಷೆಯನ್ನು ಕೇಳ್ತಾನೆ. ಅಲ್ಲಿ ಕೊಡೋದಕ್ಕೆ ಏನು ಇಲ್ಲದೆ ಇದ್ದಾಗ ಅವಳು ಏನು ಮಾಡ್ತಾಳೆ ಅಂದರೆ, ಕೊಟ್ಟರೆ ಇನ್ನು ಗಂಡಂಗೆ ಗೊತ್ತಾಗತ್ತೆ ಅಂತ ಹೇಳಿ ತನ್ನ ಮೂಗಿನಲ್ಲಿದ್ದ ಮೂಗುತಿಯನ್ನೇ ತೆಗೆದು ದಾನ ಮಾಡಿಬಿಡ್ತಾಳೆ ಅವರಿಗೆ. ಆ ಭಗವಂತ ಏನಿದ್ದಲ್ಲ, ಅವರು ಮತ್ತೆ ಬಂದು ಇವರ ಅಂಗಡಿಗೇ ಬಂದು ಆ ಮೂಗುತಿಯನ್ನು ಮಾರೋದಕ್ಕೆ ಅಂತ ಕೊಡ್ತಾರೆ. ಆಗ ಇದು ನನ್ನ ಹೆಂಡತಿಯ ಮೂಗುತಿ ಅಲ್ವಾ, ಇದು ಹೇಗೆ ಇವ್ರ ಕೈಗೆ ಬಂತು, ಕಳ್ತನ ಏನಾದ್ರು ಮಾಡಿದ್ರಾ ಅಂತ ಹೇಳಿ ಒಂದು ನಿಮಿಷ ಅಲ್ಲೇ ಇರೋದಕ್ಕೆ ಹೇಳಿ ಆ ಮೂಗುತಿ ತಗೊಂಡು ಮನೆಗೆ ಬರ್ತಾರೆ. ಅವರು ಮನೆಗೆ ಬಂದು ನೀನು ಮೂಗುತಿಯಲ್ಲಿ ತೋರಿಸು ಅಂತ ಹೇಳ್ತಾರೆ. ಆಗ ಹೆಂಡತಿಗೆ ಹೆದರಿಕೆ ಆಗುತ್ತೆ. ದೇವ್ರ ಮನೆಯಲ್ಲಿ ಬಿಚ್ಚಿಟ್ಟಿದ್ದೀನಿ ಅಂತ ಹೇಳ್ತಾಳೆ. ಆವಾಗ ತಗೊಂಡು ಬಾ ಹೋಗು ಅಂತ ಹೇಳ್ತಾರೆ. ಆವಾಗ ಇವರೇನು ಮಾಡ್ತಾರೆ, ಹೋಗ್ತಾರೆ. ಯಾರು? ಸರಸ್ವತಿ ದೇವ್ರ ಮನೆಗೆ ಹೋಗಿ, ಇನ್ನು ನನಗೆ ಬೇರೆ ದಾರಿನೇ ಇಲ್ಲ, ನನ್ನ ಗಂಡಂಗೆ ಗೊತ್ತಾದರೆ ನನಗೆ ಬಹಳನೂ ಇದು ಕಷ್ಟ ಆಗುತ್ತೆ ಅಂತ ಹೇಳಿ ವಿಷವನ್ನು ಕುಡಿಯೋದಕ್ಕೆ ಅಂತ ವಿಷದ ಬಟ್ಲನ್ನು ತಗೊಂಡು ಹೀಗೆ ಎತ್ತಿದಾಗ ಟಣ್ ಅಂತ ಒಂದು ಶಬ್ದ ಆಗುತ್ತೆ. ನೋಡಿದ್ರೆ ಮೂಗುತಿ ಇರುತ್ತೆ ಅದರಲ್ಲಿ. ಆಗ ಅವಾಗ ಅವಳಿಗೆ ಒಂದು ರೀತಿಯ ಆಶ್ಚರ್ಯ, ಒಂದು ಸಂತೋಷ, ಒಂದು ದುಃಖ ಎಲ್ಲನೂ ಒಟ್ಟಿಗಾಗತ್ತೆ. ಆ ಮೂಗುತಿನ ತಂದು ತೋರಿಸ್ತಾಳೆ ಯಾರಿಗೆ? ಶ್ರೀನಿವಾಸ ನಾಯಕನಿಗೆ. ಆವಾಗ ಅವರಿಗೆ, ಅರೆ ನನ್ನ ಹತ್ರ ಇರೋ ಮೂಗುತಿ ಇವಳ ಹತ್ರ ಹೇಗೆ ಹೋಯಿತು, ಅಂಗಡಿಯಲ್ಲಿ ಇದ್ದಿದ್ದ ಮೂಗುತಿ ಇಲ್ಲಿ ಹೆಂಗೆ ಬಂತು ಅಂತ ಹೇಳಿ ವಾಪಸ್ ಬರ್ತಾರೆ ಅಂಗಡಿಗೆ. ಆದರೆ ಅಲ್ಲಿ ಅವರು ಯಾರು ಅಲ್ಲಿ ಇದ್ರಲ್ಲ, ಮೂಗುತಿ ಕೊಡೋದಕ್ಕೆ ಮಾರೋದಕ್ಕೆ ಏನು ಬಂದವರು, ಅವರಲ್ಲಿರಲ್ಲ. ಆಗ ಗೊತ್ತಾಗುತ್ತೆ, ಓ ಇದು ಭಗವಂತ ನನ್ನನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಬಂದಿದ್ದು ಅಂತ. ಆಗ ಅವರಿಗೆ ಆಶ್ಚರ್ಯ ಆಗುತ್ತೆ. ಮತ್ತು ನಾನು ಎಷ್ಟು ಜಿಪುಣ ಆಗಿದ್ದೀನಲ್ವ, ನನ್ನಿಂದ ಏನೂ ಪ್ರಯೋಜನ ಇಲ್ಲ ಅಲ್ವ ಯಾರಿಗೂ ಅಂತ. ಆಗ ಅವರ ಆಸ್ತಿಯನ್ನೆಲ್ಲ ದಾನ ಮಾಡಿ ಅವರು ಎಲ್ಲವನ್ನು ತೊರೆದು ದಾಸರಾಗಿ ಅವರು ಬೀದಿಯಲ್ಲಿ ಅವರು ಓಡಾಡೋದಕ್ಕೆ ಶುರು ಮಾಡ್ತಾರೆ. ಅವರಿಗೆ ಆಗ ಮನಸ್ಸಿಗೆ ಏನೇನು ಬರುತ್ತೆ ಆ ಒಂದು ಕೀರ್ತನೆಗಳನ್ನು ಹಾಡ್ತಾ ಅವರು ಹೋಗ್ತಾರೆ. ಇವರು ಏನಾಗ್ತಾರೆ, ವ್ಯಾಸರಾಯರು ಅಂತ ಏನಿರ್ತಾರಲ್ಲ ಅವರ ಬಳಿ ಇವರು ಶಿಷ್ಯರಾಗಿ ಸೇರಿಕೊಂಡು ಪುರಂದರ ವಿಠಲನ ಭಕ್ತರಾಗಿ ಪುರಂದರ ದಾಸ ಅಂತ ಅನ್ನಿಸ್ಕೊಳ್ತಾರೆ. ಅನೇಕ ಕೀರ್ತನೆಗಳನ್ನು, ಲಕ್ಷಾಂತರ ಕೀರ್ತನೆಗಳನ್ನು ಇವರು ಹಾಡಿದ್ದಾರೆ. ಇವರು ಮಾತಾಡಿದೆಲ್ಲ ಕೀರ್ತನೆಗಳೇ ಅಂತಲೇ ಹೇಳಬಹುದು. ಈಗ ನಾವು ಹೋಗೋಣ ಅವರು ಸಂಗೀತಕ್ಕೆ ಕೊಟ್ಟ ಕೊಡುಗೆಗಳೇನು ಅಂತ ಹೇಳಿ ಈಗ ಹೋಗೋಣ.
ನೋಡಿರಿ, ಅದನ್ನೇ ನಾನು ಮುಂಚೆನೇ ಹೇಳಿದೆ ನಿಮಗೆ. ಕರ್ನಾಟಕ ಸಂಗೀತಕ್ಕೆ ಒಂದು ಅಡಿಪಾಯ ಹಾಕಿದ್ರು. ಅಭ್ಯಾಸ ಗಾನವನ್ನು ಕ್ರಮಪಡಿಸಿದ ಕೀರ್ತಿ ಕೂಡ ಇವರದ್ದೇ. ಈಗಲೂ ಕೂಡ ಬಾಲಪಾಠ ಏನಿದೆ ನಮ್ಮದು, ಅದೆಲ್ಲ ಏನು ಸ್ವರಾವಳಿಗಳೆಲ್ಲದೂ ಪುರಂದರದಾಸರೇ ಅದನ್ನೆಲ್ಲ ಒಂದು ಕ್ರಮಪಡಿಸಿರೋದು. ಮತ್ತು ಇವರದ್ದೇ ಪಿಳ್ಳಾರಿ ಗೀತೆಗಳು ಕೂಡ ಇವರ ರಚನೆಗಳೇ. ಇವರ ರಚಿಸಿದ ಕೀರ್ತನೆ, ಉಗಾಭೋಗಗಳು ಇವತ್ತಿಗೂ ಕೂಡ ಜನರಲ್ಲಿ ಮಧ್ಯದಲ್ಲಿ ಕಾಣಿಸ್ತಾ ಇದೆ, ಅದು ಕೇಳಿಸ್ತಾ ಇದೆ ನಮಗೆ. ಹಾಗೆ ಇವರು ನಮಗೆ ನಾವು ಯಾವ ರೀತಿ ಜೀವನ ಮಾಡಬೇಕು, ನಮ್ಮ ಜೀವನ ಯಾವ ರೀತಿ ಇರಬೇಕು, ಲೌಕಿಕದಿಂದ ನಾವು ಯಾವ ರೀತಿ ದೂರ ಇರಬೇಕು ಅನ್ನೋದನ್ನು ಒಂದು ಸರಳವಾದ ಒಂದು ಕೃತಿಗಳಲ್ಲಿ, ಕೀರ್ತನೆಗಳಲ್ಲಿ ಇವರು ನಮಗೆಲ್ಲ ಸಾರಿದ್ದಾರೆ. ಹಾಗೆ ಇವರು ಕರ್ನಾಟಕ ಸಂಗೀತಕ್ಕೆ ಕೊಟ್ಟ ಕೊಡುಗೆ ಅಪಾರ ಇದೆ. ಪುರಂದರ ವಿಠಲ ಅನ್ನೋ ಅಂಕಿತದೊಂದಿಗೆ ಇವರು ಗೀತೆ, ಸುಳಾದಿ, ಉಗಾಭೋಗ, ಕೀರ್ತನೆ, ವೃತ್ತನಾಮ, ಪದ, ಗದ್ಯ, ಶ್ಲೋಕ ಮುಂತಾದ ರಚನೆಗಳನ್ನು ಮಾಡಿದ್ದಾರೆ. ಅಭ್ಯಾಸ ಗಾನಕ್ಕೆ ಸೇರುವ ಸ್ವರಾವಳಿಗಳನ್ನು ಕೂಡ ಮಾಯಾಮಾಳವ ಗೌಳ ರಾಗದಲ್ಲಿ ಹಾಕಿರೋದು ಇವರೇನೆ. ಹಾಗೆ ಕರ್ನಾಟಕ ಸಂಗೀತದ ಪಠ್ಯಕ್ರಮ ಕೂಡ ರೂಪಿಸಿದ್ದು ಪುರಂದರದಾಸರು. ಇವತ್ತಿಗೂ ಕೂಡ ನಾವು ಅವರು ರಚಿಸಿದ ಒಂದು ಪಠ್ಯಕ್ರಮದಲ್ಲಿನೇ ನಾವು ಅಭ್ಯಾಸ ಮಾಡ್ತಾ ಹೋಗ್ತಾ ಇದ್ದೀವಿ. ಇವರ ರಚನೆಗಳಲ್ಲೂ ಎಲ್ಲ ಕೂಡ ಹೆಚ್ಚಾಗಿ ಕನ್ನಡ ಭಾಷೆ, ನಮಗೆ ಹೆಮ್ಮೆ ಅಲ್ವಾ, ನಮ್ಮ ಭಾಷೆಯಲ್ಲಿ ಒಬ್ಬ ದಾಸರು ಇಷ್ಟೆಲ್ಲ ಮಾಡಿದ್ದಾರೆ ಅಂತಂದರೆ. ಸಂಸ್ಕೃತ ಭಾಷೆಯಲ್ಲೂ ಕೂಡ ಕೆಲವು ರಚನೆಗಳಿದೆ. ತಮ್ಮ ಕಾಲದಲ್ಲಿ, ಅವರ ಕಾಲದಲ್ಲಿ ಯಾವ ರಾಗಗಳು, ಯಾವ ತಾಳಗಳು ಬಳಕೆಯಲ್ಲಿತ್ತು ಆ ರಾಗ ತಾಳಗಳಲ್ಲೇ ಕೂಡ ಅವರು ರಚನೆ ಮಾಡಿದ್ದಾರೆ. ಸುಳಾದಿ ಸಪ್ತತಾಳಗಳು ಅಂತ ಏನಿದೆ ಅದು ಇವರೇ ಒಂದು ರಚನೆ ಮಾಡಿದ್ದು. ದಾಸರ ಕೀರ್ತನೆಗಳನ್ನು ನಾವು ದಾಸರ ಪದಗಳು, ದೇವರ ನಾಮ ಅಂತ ಕೂಡ ಹೇಳ್ತೀವಿ. ಇವರು ಸುಮಾರು 4.25 ಲಕ್ಷ ರಚನೆಗಳನ್ನು ರಚಿಸಿದ್ದಾರೆ ಅಂತ, ಅದರಲ್ಲಿ ಎಷ್ಟು ನಮಗೆ ಸಿಕ್ಕಿದೆ ಗೊತ್ತಿಲ್ಲ. ಇದನ್ನು ವಿಜಯದಾಸರು ಅವರ ಕೀರ್ತನೆಯಲ್ಲಿ ಈ ಒಂದು ವಿಷಯವನ್ನು ತಿಳಿಸಿದ್ದಾರೆ. ಇವರ ಗುರುಗಳು ವ್ಯಾಸರಾಯರು. ಅವರು ಇವರ ಸಂಗೀತ ರಚನೆಗಳನ್ನು ಪುರಂದರೋಪನಿಷತ್ ಅಂತ ಹೇಳಿ ಕರೆದಿದ್ದಾರೆ. ಇವರು ನಾರದಾಂಶ ಸಂಭೂತರು ಅಂತ ಕೂಡ ಹೇಳ್ತಾರೆ. ಇವರು ಪುಷ್ಯ ಬಹುಳ ಅಮಾವಾಸ್ಯೆಯ ದಿನ ಶ್ರೀಮನ್ನಾರಾಯಣನ ಪಾದಾರವಿಂದವನ್ನು ಸೇರ್ತಾರೆ. ದೇಶಾದ್ಯಂತ ನಾವು ತ್ಯಾಗರಾಜರ ಆರಾಧನೆಯೊಂದಿಗೆ ಪುರಂದರದಾಸರ ಆರಾಧನೆಯನ್ನೇ ಕೂಡ ಮಾಡ್ತಾ ಇದ್ದೀವಿ. ಯಾಕೆ ಅಂತಂದರೆ, ತ್ಯಾಗರಾಜರು ಏನು ಮಾಡಿದರು, ಸಂಗೀತಕ್ಕೆ ಕೊಡುಗೆ ಕೊಟ್ಟರು, ಅಷ್ಟೇ ಕೊಡುಗೆಯನ್ನು ಪುರಂದರದಾಸರು ಕೂಡ ಸಂಗೀತಕ್ಕೆ ಕೊಟ್ಟಿರೋದ್ರಿಂದ ನಾವು ತ್ಯಾಗರಾಜರ ಆರಾಧನೆಯ ಜೊತೆಗೇ ಪುರಂದರದಾಸರ ಆರಾಧನೆಯನ್ನು ಕೂಡ ಮಾಡಿ ಅವರಿಗೆ ನಾವು ಒಂದು ಅಲ್ಪ ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ. ಇಷ್ಟು ಪುರಂದರದಾಸರ ಬಗ್ಗೆ ಏನಿದೆ, ಇದು ಅವರ ಬಗ್ಗೆ ಬಹಳಷ್ಟಿದೆ. ನಾವು ಏನು ಬರಿಬಹುದು ಒಂದು ಪರೀಕ್ಷೆ ದೃಷ್ಟಿಯಿಂದ ಅನ್ನೋದನ್ನು ನಾನು ನಿಮಗೆ ಹೇಳಿದ್ದೀನಿ. ಈ ಏನಿದೆ ಅಲ್ಲ ಜೀವನ ಚರಿತ್ರೆ, ಇದನ್ನು ನಾವು ನಮ್ಮ ಸ್ವಂತ ವಾಕ್ಯದಲ್ಲಿ ನೀವು ಬರಿಬೋದು. ನಾನು ನಿಮಗೆ ಅದರದ್ದೇ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಅದನ್ನು ನೋಡಿ ಯಾವ ಥರ ಬರಿಬೇಕು ಏನು ಅಂತ ಎಲ್ಲ ನೋಡಿ ಅದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಧನ್ಯವಾದಗಳು.